ನಮಸ್ತೆ ರೀ ಎಲ್ಲರೂ ಬಾಡಿ ನುಗ್ಗುತ್ತಾರಿ ಮಕ್ಕಳೇ. ಇಂದು ನಾವು ಒಂದು ಹೊಸ ಪಾಠ ಮೊಬೈಲ್ ಕಾ ಬೋಲ್ ಬಾಲ ಅನ್ನೋದನ್ನು ಕಲ್ತ್ಕೊಳ್ಳೋಣ. ಮೊಬೈಲ್ ಕಾ ಬೋಲ್ ಬಾಲ ಅಂದರೆ ಮನೋಬಲ, ಮೊಬೈಲಿನ ಮನೋಬಲ. ಈ ಪಾಠ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ಒಳ್ಳೆ ಜೋಕ್ ಸಹ ಇದೆ. ಈ ಪಾಠವನ್ನು ದಯವಿಟ್ಟು ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೀವು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬಹುದು ಮತ್ತು ಕಲಿತುಕೊಳ್ಳಬಹುದು. ಬನ್ನಿ ಈಗ ನಾವು ಇಂಟ್ರೆಸ್ಟಿಂಗ್ ಲೆಸನ್ ಮೊಬೈಲ್ ಕಾ ಬೋಲ್ ಬಾಲ ಅನ್ನೋದನ್ನು ಕಲ್ತ್ಕೊಳ್ಳೋಣ. ಈ ಪಾಠದಿಂದ ವಿದ್ಯಾರ್ಥಿಗಳು ಬದಲಾಗುತ್ತಿರುವ ಈ ಆಧುನಿಕ ಜೀವನ ಶೈಲಿ ಅಂದರೆ ಪತ್ರಲೇಖನ, ಪತ್ರ ಬರೆಯುವುದು, ದೂರಭಾಷೆ ಅಂದರೆ ಟೆಲಿಫೋನ್, ಮೊಬೈಲ್ಗಳು, ಇವುಗಳ ಸ್ಥಿತಿಯ ಬಗ್ಗೆ ನೀವು ಪರಿಚಯವನ್ನು ಪಡೆಯಬಹುದು. ಮತ್ತು ಈ ವರ್ತಮಾನ ಪರಿಸ್ಥಿತಿಯಲ್ಲಿ ಮೊಬೈಲ್ ಫೋನಿನ ಎಷ್ಟು ಮಹತ್ವ ಇದೆ ಅನ್ನೋದರ ಬಗ್ಗೆನೂ ನೀವು ಪರಿಚಯವನ್ನು ಪಡೆಯಬಹುದು. ಬನ್ನಿ ಪಾಠ ಸ್ಟಾರ್ಟ್ ಮಾಡೋಣ. बहुत दिनों से ड्राइंग रूम के कोने पर पड़ा ಟೆಲಿಫೋನ್ ಬೋರ್ ಹೋ ರಹಾ ಥಾ. ಬಹುತ್ ದಿನೋ ಸೆ ಅಂದರೆ ಬಹಳ ದಿವಸಗಳಿಂದ ಡ್ರಾಯಿಂಗ್ ರೂಮ್ಗೆ ಕೋನೆ ಪರ್, ಡ್ರಾಯಿಂಗ್ ರೂಮಿನ ಒಂದು ಕೋನ ಅಂದರೆ ಮೂಲೆಯಲ್ಲಿ, ಕಾರ್ನರ್ನಲ್ಲಿ, ಪಡ ಅಂದರೆ ಒಂದು ಮೂಲೆಯಲ್ಲಿ ಬಿದ್ಕೊಂಡು ಟೆಲಿಫೋನ್ ಬೋರ್ ಹೋ ರಹಾ ಥಾ ಅಂದರೆ ಇಲ್ಲಿ ಟೆಲಿಫೋನ್ನ ತೊಗೊಂಡೋಗ್ಬಿಟ್ಟು ಒಂದು ಡ್ರಾಯಿಂಗ್ ರೂಮಿನ ಮೂಲೆಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಇದ್ಕೊಂಡು ಟೆಲಿಫೋನ್ಗೆ ತುಂಬ ಬೋರ್ ಆಗ್ತಾ ಇತ್ತು, ಬೇಜಾರಾಗ್ತಾ ಇತ್ತು. ಅದಕ್ಕೆ ಅಪ್ನಿ ಜಿಂದಗಿ ಖತಮ್ ಹೋತಿ ಲಗ್ ರಹಿ ಥಿ. ಮೊಬೈಲ್ಗೆ ಅನಿಸ್ತಾ ಇದೆ ಆ ಮೂಲೆಯಲ್ಲಿ ಬಿದ್ಕೊಂಡು. ಅಪ್ನಿ ಜಿಂದಗಿ ಅಂದರೆ ಜೀವನ, ತನ್ನ ಜೀವನ ಖತ್ಮ್ ಹೋತಿ, ಖತ್ಮ್ ಅಂದರೆ ಮುಗಿಯುತ್ತಾ, ತನ್ನ ಜೀವನ ಮುಗಿಯುತ್ತಾ ಬರ್ತಿದೆ ಅಂತ ಲಗ್ ರಹಿ ಥಿ ಅನಿಸ್ತಾ ಇತ್ತು. ಸದಿಯೋಂ ಸೆ ಅಂದರೆ ಶತಮಾನಗಳಿಂದ, ಉಸ್ಕಾ ಏಕಛತ್ರ ರಾಜ್ಯ ಥಾ. ಸದಿಯೋಂ ಸೆ ಬಹಳ ಶತಮಾನಗಳಿಂದ ಆ ಮೊಬೈಲಿನ ಒಳ್ಳೆಯ ಏಕಛತ್ರ ರಾಜ್ಯ ಥಾ, ಅದಕ್ಕೊಂದಕ್ಕೆ ಬಹಳ ಮಹತ್ವ ಇತ್ತು. ಆದರೆ ಆಜ್ ಓ ಬಹುತ್ ಉದಾಸ್ ಹೇ, ಆದರೆ ಇವತ್ತು ಟೆಲಿಫೋನ್ ಬಹಳ ಅಂದರೆ ಉದಾಸೀನವಾಗಿದೆ. ಅಬ್ ಉಸೆ ಕೋಯಿ ನಹಿ ಪೂಚ್ತಾ, ಈಗ ಮೊಬೈಲನ್ನು ಆ ಟೆಲಿಫೋನನ್ನು ಯಾರು ನಹಿ ಪೂಚ್ತಾ, ಯಾರು ಕೇಳಲ್ಲ. ನೋಬಡಿ ಆಸ್ಕ್. ನಾಹಿ ಉಸೆ ಕೋಯಿ ಫೋನ್ ಕರ್ತಾ ಹೇ. ನಾಹಿ ಅಂದರೆ ಯಾರುವೇ ಆ ಟೆಲಿಫೋನ್ ಜೊತೆ ಯಾರು ಮಾತನಾಡುವುದೇ ಇಲ್ಲ, ಟೆಲಿಫೋನ್ ಯಾರು ರಿಂಗ್ ಮಾಡೋದೇ ಇಲ್ಲ. ತಭಿ ಅಷ್ಟರಲ್ಲಿ ಏನಾಗುತ್ತೆ, ಮಿಸ್ಟರ್ ಶರ್ಮಾನೆ ಆಕರ್ ಅಪ್ನಾ ಮೊಬೈಲ್ ಉಸಿ ಕೆ ಪಾಸ್ ರಖ್ ದಿಯೇ. ಈಗಂತ ಇದು ಯೋಚನೆ ಮಾಡ್ತಾ ಬೇಜಾರು ಮಾಡ್ಕೊಂಡು ಕೂತಿತ್ತು, ಯಾವುದು ಟೆಲಿಫೋನ್. ಅಷ್ಟರಲ್ಲಿ ಏನಾಯಿತು, ಆ ಮನೆಯ ಓನರ್ ಮಿಸ್ಟರ್ ಶರ್ಮಾ ಅನ್ನುವವರು ಆಕರ್ ಬಂದು ಅಪ್ನಾ ಮೊಬೈಲ್, ತನ್ನ ಮೊಬೈಲನ್ನು ಉಸಿ ಕೆ ಪಾಸ್ ಅದರ ಹತ್ತಿರ ಇಟ್ಟು ಹೋಗ್ತಾರೆ. ರಖ್ ದಿಯಾ ಟೆಲಿಫೋನ್. ಮನಸ್ಸಲ್ಲೇ ಹೇಳ್ಕೊಳತ್ತೆ ಟೆಲಿಫೋನ್. ದೇಖ್ನೆ ಮೇ ಚೂಹೆ ಜೈಸಾ. ದೇಖ್ನೆ ಮೇ ಅಂದರೆ ನೋಡುವುದಕ್ಕೆ ಒಳ್ಳೆ ಹೇಗಿದೆ ಅದು ಮೊಬೈಲ್. ಚೂಹೆ ಜೈಸಾ, ಚೂಹ ಅಂದ್ರೇನು, ಇಲಿ. ನೋಡುವುದಕ್ಕೆ ಒಳ್ಳೆ ಇಲಿ ಥರ ಇದೆ. ನಾ ಮೂಚ್ ನಾ ಪೂಂಚ್, ಹೇಗಿದೆ ಅದು. ನಾ ಮೂಂಚ್ ಅಂದರೆ ಮೀಸೆ, ಮುಷ್ಟಾಕ್. ಮೀಸೆನೂ ಇಲ್ಲ, ನಾ ಪೂಂಚ್ ಬಾಲನೂ ಇಲ್ಲ. ಫಿರ್ ಭಿ ಇಸ್ಕಿ ಇತನಿ ಪೂಚ್. ಫಿರ್ ಭಿ ಆದರೂ ಸಹ ಇದಕ್ಕೆ ಇಷ್ಟೊಂದು, ಇತನಿ ಅಂದರೆ ಇಷ್ಟೊಂದು, ಪೂಚ್ ಅಂದರೆ ಇಷ್ಟೊಂದು ಕೇಳ್ತಾರೆ. ಚಲ್ ದೂರ ಹಟ್ ಮುಜ್ಸೆ, ನಡಿ. ಚಲ್ ಅಂದ್ರೆ ಏನು, ನಡಿ. ದೂರ ಹಟ್ ಮುಜ್ಸೆ, ದೂರ ಹೋಗಿ ನನ್ನಿಂದ. ಆಕರ್ ಬೈಟ್ ಗಯ ಮೇರೆ ಪಾಸ್, ಬಂದು ಕೂತ್ಕೊಂಡ್ಬಿಟ್ಟ ನನ್ನ ಹತ್ರ. ಆಕರ್ ಬೈಟ್ ಗಯ ಅಂದರೆ ಏನು, ಕೂತ್ಕೊಂಡ್ಬಿಟ್ಟ. ಮೇರೆ ಪಾಸ್ ನನ್ನ ಹತ್ರ ಬಂದು ಕೂತ್ಕೊಂಡ್ಬಿಟ್ಟ. ಹೋಗಿ ದೂರ ನನ್ನಿಂದ. ತೇರಿ ಔಕಾತ್ ಹಿ ಕ್ಯಾ ಹೇ ಮೇರೆ ಸಾಮ್ನೆ. ನಿನ್ನ ಔಕಾತ್ ಅಂದರೆ ಯೋಗ್ಯತೆ, ನಿನ್ನ ಯೋಗ್ಯತೆ ಏನಿದೆ. ಮೇರೆ ಸಾಮ್ನೆ ನನ್ನ ಮುಂದೆ ನೀನು ಏನು ಯೋಗ್ಯತೆ ಇದೆ, ನನ್ನ ಹತ್ರ ಯಾಕೆ ಬಂದು ಕೂತಿದ್ಯಾ, ಹೋಗಿ ದೂರ ಅಂತ ಟೆಲಿಫೋನ್ ಬೈಯತ್ತೆ. ಯಾವುದನ್ನು ಬೈಯತ್ತೆ, ಮೊಬೈಲ್ನ. ಆಗ ಮೊಬೈಲ್ ಹೇಳುತ್ತೆ, ಮೊಬೈಲ್ ಚೌಂಕ್ ಕರ್ ದೇಖ್ತೆ ಹುವೆ,
ಮೊಬೈಲ್ ಹೀಗೆ ಬೈದ ತಕ್ಷಣ ಚೌಂಕರ್ ಅಂದರೆ ಬೆಚ್ಚಿ ಆಶ್ಚರ್ಯದಿಂದ ನೋಡಿಕೊಂಡು ಇದ್ಯಾಕಪ್ಪ ನನ್ನನ್ನು ಈ ಥರ ಸುಮ್ಮನೆ ಬೈತಾ ಇದೆ ಇದು ಅಂತ. ಕ್ಯಾ ಹುವಾ ಭಾಯಿ, ಏನಾಯಿತು ಅಣ್ಣ? ಮೈನೆ ತೋ ತುಮ್ಹೆ ಕುಚ್ ಕಹಾ ಭೀ ನಹಿ, ನಾನು ನಿನಗೆ ಕುಚ್ ಅಂದರೆ ಏನೂ, ಕಹಾ ಭೀ ನಹಿ, ನಾನು ನಿನಗೇನೂ ಹೇಳಲಿಲ್ವಲ್ಲ. ತೋ ಗುಸ್ಸಾ ಕ್ಯೂ ಹೋ ರಹೇ ಹೋ, ಯಾಕೆ ನೀನು ಗುಸ್ಸಾ ಅಂದರೆ ಸಿಟ್ಟು, ನೀನು ಯಾಕೆ ಸಿಟ್ಕೊಳ್ತಾ ಇದೀಯಾ? ಮುಜ್ಸೆ ಕೊಯಿ ಗಲ್ತಿ ಹೋ ಗಯಿ ಕ್ಯಾ, ಮುಜ್ಸೆ ನನ್ನಿಂದ, ಕೊಯಿ ಅಂದರೆ ಯಾವುದಾದರೂ, ಗಲ್ತಿ ಅಂದರೆ ತಪ್ಪು, ನನ್ನಿಂದ ಏನಾದರೂ ತಪ್ಪು ಆಯಿತಾ? ಬೈತಿದೆಯಲ್ಲ, ಅಕಸ್ಮಾತ್ ನನ್ನಿಂದ ತಪ್ಪಾಗಿದ್ದರೆ ಮೈ ಮಾಫಿ ಚಾಹತಾ ಹೂँ, ನಾನು ನಿನ್ನ ಹತ್ರ ಮಾಫಿ ಅಂದರೆ ಕ್ಷಮೆ, ನನ್ನನ್ನು ಕ್ಷಮಿಸಿಬಿಡು, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ತುಮ್ ಮೇರೆ ಬಡೆ ಭಾಯಿ ಹೋ, ನೀನು ನನ್ನ ಬಡೆ ಭಾಯಿ ಅಂದರೆ ಅಣ್ಣ, ನೀನು ನನ್ನ ಅಣ್ಣ ಅಲ್ವಾ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸ್ಬಿಡು ಅಂತ ಮೊಬೈಲ್ ಪಾಪ ವಿನಯವಾಗಿ ಟೆಲಿಫೋನ್ಗೆ ಹೇಳುತ್ತೆ. ಟೆಲಿಫೋನ್ ಗುಸ್ಸಾ ನಾ ಕರೂ ತೋ ಕ್ಯಾ ಕರೂ, ಗುಸ್ಸಾ ಸಿಟ್ಟು ಮಾಡ್ದಲೇ ಇದ್ದರೆ ಕ್ಯಾ ಕರೂ ಏನು ಮಾಡಲಿ? ಪತಾ ಹೇ ಗೊತ್ತಿದೆಯಾ, ಜಬ್ಸೆ ತುಮ್ ಆಯೇ ಹೋ, ಜಬ್ಸೆ ಯಾವಾಗಿಂದ, ತುಮ್ ಆಯೇ ಹೋ ನೀನು ಬಂದಿದೆಯಾ, ಹಮಾರಿ ಕೋಯಿ ಪೂಛ್ ಹಿ ನಹಿ ರಹಾ, ನೀನು ಯಾವಾಗಿಂದ ಬಂದಿದೆಯೋ ಅವತ್ತಿಂದ ಹಮಾರಿ ನಮ್ಮನ್ನು, ಕೋಯಿ ಪೂಛ್ ಹಿ ನಹಿ ರಹಿ ನಮ್ಮನ್ನು ಯಾರೂ ಕೇಳಲ್ಲ. ಯಾವುದನ್ನು? ಟೆಲಿಫೋನನ್ನು. ನೀನು ಬಂದಾಗಲಿಂದ ನಮ್ಮನ್ನು ಯಾರೂ ಕೇಳಲ್ಲ. ಸಬ್ ತುಮ್ಹೆ ಅಪ್ನಿ ಛಾತಿ ಸೆ ಲಗಾಯೇ ಘೂಮ್ತೆ ಹೇ, ಸಬ್ ಎಲ್ಲರೂ, ತುಮ್ಹೆ ನಿನ್ನನ್ನು, ಅಪ್ನಿ ಛಾತಿ ಸೆ, ಛಾತಿ ಅಂದರೆ ಎದೆಗೆ, ಎಲ್ಲರೂ ನಿನ್ನನ್ನು ತನ್ನ ಎದೆಗೆ, ಲಗಾಯೇ ಘೂಮ್ತೆ ಹೇ ನಿನ್ನನ್ನು ಎದೆಗೆ ಅವಿಚ್ಕೊಂಡೇ ಓಡಾಡ್ತಾರಪ್ಪ. ಹರ್ ಸಮಯ ಎಲ್ಲ ಹೊತ್ತು, ಎನಿ ಟೈಮ್, ತುಮ್ಹೆ ಅಪ್ನೆ ಪಾಸ್ ರಖ್ತೆ ಹೇ ನಿನ್ನನ್ನು ಅಪ್ನೆ ಪಾಸ್ ತಮ್ಮ ಹತ್ರನೇ ಇಟ್ಕೊಳ್ತಾರೆ. ಏಕ್ ಕ್ಷಣಕ್ಕೆ ಲಿಯೇ ಭಿ ಒಂದು ಕ್ಷಣಕ್ಕೋಸ್ಕರಗುವೆ, ತುಮ್ಹಾರಿ ಜುದಾಯಿ ನಿನ್ನ, ಜುದಾಯಿ ಅಂದರೆ ಅಗಲಿಕೆ, ಒಂದು ಕ್ಷಣ ಸಹ ನಿನ್ನನ್ನು ಅಗಲು ಬಿಟ್ಟಿರಲ್ಲ, ಒಂದು ಕ್ಷಣ ನಿನ್ನನ್ನು ಬಿಟ್ಟೇ ಇರಲ್ಲ. ಜುದಾಯಿ ನಹಿ ಸಹನ್ ಕರ್ ಸಕ್ತೆ, ಒಂದು ಕ್ಷಣ ಸಹ ನಿನ್ನ ಅಗಲಿಕೆಯನ್ನು ಇಷ್ಟಪಡೋದೇ ಇಲ್ಲ, ಅವ್ರು ಸಹಿಸೋಕ್ಕೆ ಆಗಲ್ಲ. ಮೊಬೈಲ್ ಹೇಳುತ್ತೆ, ಟೆಲಿಫೋನ್ ಭಯ್ಯ, ಟೆಲಿಫೋನ್ ಅಣ್ಣ, ಯೇ ತೋ ಬತಾವ್, ಇದು ತಿಳಿಸು, ಇಸ್ಮೇ ಹಮಾರಾ ಕ್ಯಾ ಕಸೂರ್ ಹೇ, ಇದ್ರೆ ನಮ್ಮದೇನು, ಕಸೂರ್ ಅಂದರೆ ತಪ್ಪು, ಇದ್ರೆ ನಮ್ಮದೇನು ತಪ್ಪು. ಮೈ ತುಮ್ಹಾರೇ ಲಿಯೇ ಕ್ಯಾ ಕರ್ ಸಕ್ತಾ ಹೂँ, ನಾನು ತುಮ್ಹಾರೇ ಲಿಯೇ ನಿನಗಾಗಿ, ಕ್ಯಾ ಕರ್ ಸಕ್ತಾ ಹೂँ ಏನು ಮಾಡಬಲ್ಲೆ. ತುಮ್ ಜೋ ಕಹೋಗೆ ಮೈ ಕರೂಂಗಾ, ತುಮ್ ಜೋ ಕಹೆಗೆ ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ. ಟೆಲಿಫೋನ್ ತುಮ್ ಕ್ಯಾ ಕರೋಗೆ, ನೀನೇನು ಮಾಡ್ತೀಯಾ? ಅಬ್ ತೋ ತುಮ್ಹಾರೆ ನಯೇ ರೂಪ್ ಬಾಜಾರ್ ಮೇ ಆ ರಹೇ ಹೇ, ನೀನೇನು ಮಾಡ್ತೀಯಾ? ಅಬ್ ತೋ ಈಗಂತೂ, ತುಮ್ಹಾರೆ ನಿನ್ನ, ನಯೇ ರೂಪ್ ಹೊಸ ರೂಪ, ನಯೇ ಅಂದ್ರೇನು ಹೊಸ ರೂಪ, ಬಾಜಾರ್ ಮೇ ಆ ರಹೇ ಹೇ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ. ಚಾರೋ ಓರ್ ನಾಲ್ಕು ಸುತ್ತ, ಚಾರೋ ಅಂದ್ರೇನು ನಾಲ್ಕು, ಚಾರೋ ಓರ್ ನಾಲ್ಕು ಸುತ್ತ, ತುಮ್ಹಾರಿ ಹಿ ಧೂಮ್ ಮಚಿ ಹುಯಿ ಹೇ, ನಾಲ್ಕು ಸುತ್ತ ಅಂದರೆ ಎಲ್ಲಿ ನೋಡಿದ್ರು ಅಲ್ಲಿ ನಿನ್ನದೇ, ಧೂಮ್ ಅಂದರೆ ನಿನ್ನದೇ ಹೆಸರು, ಮಚಿ ಹುಯಿ ಹೇ ಅಂದರೆ ನಿನ್ನನ್ನೇ ಎಲ್ಲರೂ ಕೇಳ್ತಾ ಇದ್ದಾರೆ, ನಿನ್ನದೇ ವೈಭವ ಇದೆ, ನಿನ್ನದೇ ಹೆಚ್ಚು ಮಾರುಕಟ್ಟೆ ಇದೆ. ದೇಖ್ ನಹಿ ರಹೇ ಮೇರಾ ಹಾಲ್, ದೇಖ್ ನಹಿ ರಹೇ ನೋಡ್ತಾ ಇಲ್ವಾ, ಮೇರಾ ಹಾಲ್ ನನ್ನ ಸ್ಥಿತಿ, ಹಾಲ್ ಅಂದ್ರೇನು ಸ್ಥಿತಿ, ಕಂಡೀಷನ್, ನೋಡ್ತಾ ಇಲ್ವಾ ನನ್ನ ಸ್ಥಿತಿ ಹೇಗಿದೆ ಅಂತ. ಮೇರೆ ಸುಂದರ್ ಸೇ ಮುಖಡೆ ಪರ್, ನನ್ನ ಸುಂದರವಾದ ಮುಖಡ ಅಂದರೆ ಫೇಸ್, ಮುಖ, ನನ್ನ ಸುಂದರವಾದ ಮುಖದ ಮೇಲೆ ಧೂಳ್ ಜಮೀ ಪಡಿ ಹೇ, ನೋಡು ನನ್ನ ಸುಂದರವಾದ ಮುಖದ ಮೇಲೆ ಒಳ್ಳೆ ಧೂಳು ಜಮೀ ಹುಯಿ ಹೇ ಸೇರಿಕೊಂಡಿದೆ. ಅಬ್ ಮುझे कोई ಸಾಫ್ ಭೀ ನಹಿ ಕರ್ತಾ, ಈಗ ಆ ಧೂಳನ್ನು ಸಹ ಯಾರು ಸಾಫ್ ನಹಿ ಕರ್ತಾ, ಅದನ್ನು ಯಾರು ಕ್ಲೀನ್ ಮಾಡೋದೂ ಇಲ್ಲ. ಪಾಪ ಅದಕ್ಕೆ ಎಷ್ಟು ಬೇಜಾರಾಗಿದೆ ಅಲ್ವಾ. ಮೊಬೈಲ್ ಭಾಯಿ ನಾರಾಜ್ ಮತ್ ಹೊಯ್ಯೆ, ಅಣ್ಣ ನಾರಾಜ್ ಅಂದರೆ ಬೇಜಾರು, ಅಣ್ಣ ಬೇಜಾರು ಮಾಡ್ಕೋಬೇಡಿ. ಆಪ್ ತೋ ಮೇರೆ ಅಗ್ರಜ್ ಹೇ, ನೀವು ನನ್ನ, ಅಗ್ರಜ್ ಅಂದ್ರೇನು ಅಣ್ಣ, ನೀವು ನನ್ನ ಅಣ್ಣ. ಅಬ್ ಕಭಿ ನಾ ಕಭಿ ತೋ ತುಮ್ಹೆ ಬೂಢಾ ಹೋನಾ ಹಿ ಥಾ, ಇದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ನೋಡಿ, ಕಭಿ ನಾ ಕಭಿ ಅಂದರೆ ಒಂದಲ್ಲ ಒಂದು ದಿವಸ ನಿಮಗೆ, ಬೂಢ ಅಂದ್ರೇನು ಮುದುಕ,
ವಯಸ್ಸು, ಒಂದಲ್ಲ ಒಂದಿನ ವಯಸ್ಸು ಆಗೇ ಆಗುತ್ತೆ ಅಲ್ವಾ. ಸದಿಯೋं से ಶತಮಾನಗಳಿಂದ ತುಮ್ಹಾರಾ ಹಿ ರಾಜ್ ಥಾ, ಶತಮಾನಗಳಿಂದ ನಿನ್ನದೇ ರಾಜ್ಯ ಇತ್ತು. ಇಸ್ಮೇ ಗುಸ್ಸಾ ಹೋನೆ ಕಿ ಕ್ಯಾ ಬಾತ್ ಹೇ, ಇದರಲ್ಲಿ ಗುಸ್ಸಾ ಸಿಟ್ಟು, ಇದರಲ್ಲಿ ಸಿಟ್ಟುಕೊಳ್ಳುವ ವಿಷಯ ಏನಿದೆ. ಏಕ್ ನಾ ಏಕ್ ದಿನ, ಒಂದಲ್ಲ ಒಂದು ದಿನ, ತೋ ಯೇ ಹೋನಾ ಹಿ ಥಾ, ಒಂದಲ್ಲ ಒಂದು ದಿನ ಇದಾಗಲೇಬೇಕಾಗಿತ್ತಲ್ವಾ. ಟೆಲಿಫೋನ್. ಅಪ್ನಿ ಆವಾಜ್ ಸುನೆ ಮುझे ಮಹೀನೋ ಬೀತ್ ಗಯೇ, ಅಪ್ನಿ ಆವಾಜ್ ಅಂದರೆ ಟೆಲಿಫೋನ್ ಯಾರಾದರೂ ಕಾಲ್ ಮಾಡಿದ್ರೆ ತಾನೆ ಅದು ಟ್ರೈನ್ ಶಬ್ದ ಬರೋದು. ಆ ಶಬ್ದ ಕೇಳಿ ಸುನೆ ಮುझे ಸದಿಯೋं ಬೀತ್ ಗಯೇ, ಮಹೀನೋ ಬೀತ್ ಗಯೇ, ನನ್ನ ಶಬ್ದ ಕೇಳಿ ಮಹೀನೋ ಅಂದರೆ ತಿಂಗಳುಗಟ್ಟೆ ಆಗೋಯ್ತು. ಬೀತ್ ಗೈ ಅಂದರೆ ಕಳೆದು ಹೋಯಿತು, ತಿಂಗಳುಗಳೇ ಕಳೆದು ಹೋಯಿತು. ನನ್ನ ಶಬ್ದ ಕೇಳಿ ತಿಂಗಳುಗಳೇ ಕಳೆದು ಹೋಯಿತು. ಪಹಲೆ ತೋ ಮೇರಿ ಮಾಲ್ಕಿನ್ ಮೇರಿ ಇತನಿ ಸೇವಾ ಕರ್ತಿ ಥಿ, ಪಹಲೆ ಅಂದರೆ ಮುಂಚೆ, ಯಾವಾಗ ಮೊಬೈಲ್ಗಳು ಬರೋಕ್ಕಿಂತ ಮುಂಚೆ ನನ್ನ ಮಾಲ್ಕಿನ್ ಅಂದರೆ ಯಜಮಾನಿ, ಮೇರಿ ಇತನಿ ಸೇವಾ ಕರ್ತಿ ಥಿ, ನನಗೆ ಎಷ್ಟೊಂದು ಸೇವೆ ಮಾಡ್ತಾ ಇದ್ಲು. ಕ್ಯಾ ಮಜಾಲ್ ಕಿ ಥೋಡಿ ಸಿ ಭಿ ಮಿಟ್ಟಿ ಮೇರೆ ಸಲೋನೆ ಮುಖ ಪರ್ ಗಿರ್ ಜಾಯೆ, ಕ್ಯಾ ಮಜಾಲ್, ಕ್ಯಾ ಮಜಾಲ್ ಅಂದರೆ ಯೋಗ್ಯತೆ, ಏನು ಯೋಗ್ಯತೆ ಅಂದರೆ ಯಾರಿಗಷ್ಟು ಧೈರ್ಯ. ಕಿ ಥೋಡಿ ಸಿ ಭಿ ಸ್ವಲ್ಪ, ಮಿಟ್ಟಿ ಮಣ್ಣು, ಮೇರೆ ಸಲೋನೆ, ಸಲೋನೆ ಅಂದರೆ ಸುಂದರವಾದ, ಮುಖ ಪರ್ ಗಿರ್ ಜಾಯೆ ಮುಖದ ಮೇಲೆ ಬೀಳುತ್ತೆ ಅಂತ ಅಂದರೆ ತಕ್ಷಣ ಬಂದು ಯಜಮಾನಿ ಕ್ಲೀನ್ ಮಾಡಿಬಿಡ್ತಾ ಇದ್ಲು. ಮೈ ದಿನ್ ಭರ್ ಗುನ್ಗುನಾತಾ ರಹತಾ ಥಾ, ನಾನು ದಿನ್ ಭರ್ ದಿನವೆಲ್ಲ ಗುನ್ಗುನಾತಾ ರಹತಾ ಥಾ, ಗುನ್ಗುನಾನ ಅಂದ್ರೇನು, ದಿನವೆಲ್ಲ ಯಾರಾದರೂ ಟೆಲಿಫೋನ್ನಲ್ಲಿ ಮಾತಾಡೋದಕ್ಕೆ ರಿಂಗ್ ಮಾಡಿದ್ರೆ ಟೆಲಿಫೋನ್ ಟ್ರೈನ್ ಅಂತ ರಿಂಗ್ ಆಗ್ತಾ ಇತ್ತು. ಮಧುರ್ ಮೇರಿ ರಹತಾ, ಮಧುರ್ ಅವ್ರ ಮೀಠಿ ಆವಾಜ್ ಸೆ, ನಾನು ಯಾವಾಗಲೂ ದಿನವೆಲ್ಲ ಗುನ್ಗುನಾತಾ ರಹತಾ ಥಾ, ಯಾವಾಗಲೂ ಟ್ರಿಂಗ್ ಅಂತ ಮಧುರವಾದ ಸ್ವರದಿಂದ, ಗುನ್ಗುನಾನ ಅಂದರೆ ಹಾಡು ಹೇಳ್ಕೊಳ್ಳುವುದು. ಮಧುರ್ ಅವ್ರ ಮೀಠಿ ಆವಾಜ್, ಮಧುರವಾದ ಮತ್ತು ಸಿಹಿಯಾದ ಶಬ್ದದಿಂದ, ಆವಾಜ್ ಅಂದ್ರೇನು, ಧ್ವನಿ, ಶಬ್ದದಿಂದ ನಾನು ದಿನವೆಲ್ಲ ಹಾಡು ಹೇಳ್ಕೊಂಡು ಇರ್ತಿದ್ದೆ. ಮೊಬೈಲ್. ಬಾತ್ ತುಮ್ಹಾರಿ ಬಿಲ್ಕುಲ್ ಸಚ್ ಹೇ, ನಿನ್ನ ಬಾತ್ ಅಂದರೆ ಮಾತು, ತುಮ್ಹಾರಿ ನಿನ್ನ ಮಾತು, ಬಿಲ್ಕುಲ್ ಅಂದರೆ ಎಕ್ಸಾಕ್ಟ್ಲಿ ಅಂತ, ಬಿಲ್ಕುಲ್ ಸಚ್ ಹೇ, ನಿನ್ನ ಮಾತು ನಿಜವಾಗ್ಲೂ ಸರಿ. ಪರ್ ತುಮ್ಹಾರೆ ವಿಚಾರ್ ಆಜ್ ಕೆ ಜಮಾನೆ ಸೆ ಮೇಲ್ ನಹಿ ಕರ್ತೆ, ನೀನು ಹೇಳೋದು ಮಾತಂತೂ ತೀರಾನೇ ನಿಜ, ಬಿಲ್ಕುಲ್ ಅಂದರೆ ಎಕ್ಸ್ಟ್ರೀಮ್ಲಿ, ತೀರಾನೇ ಸತ್ಯ ನಿಜ. ಪರ್ ಆದರೆ, ತುಮ್ಹಾರೆ ವಿಚಾರ ನಿನ್ನ ವಿಚಾರ, ಆಜ್ಕೆ ಜಮಾನೆ ಸೆ ಈಗಿನ, ಜಮಾನ ಅಂದ್ರೇನು ಕಾಲ, ಈಗಿನ ಕಾಲಕ್ಕೆ ಮೇಲ್ ನಹಿ ಹೋತೆ, ಮೇಲ್ ಹೋನ ಅಂದರೆ ಹೊಂದುವುದು, ಮ್ಯಾಚ್ ಆಗಲ್ಲ. ಅಬ್ ತುಮ್ ವಕ್ತ್ ಕೆ ಸಾಥ್ ಚಲ್ನಾ ಸೀಖೋ, ಈಗ ನೀನು ವಕ್ತ್ ಅಂದರೆ ಸಮಯ, ನೀನು ಈಗ ಸಮಯದ ಸಾಥ್ ಅಂದರೆ ಜೊತೆಯಲ್ಲಿ, ಚಲ್ನಾ ಸೀಖೋ ನಡೆಯುವುದನ್ನು ಕಲ್ತ್ಕೋಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಟೆಲಿಫೋನ್. ಅಚ್ಚಾ ಬಚ್ಚು ಆಜ್ ತುಮ್ ಮುझे ಉಪದೇಶ ದೇ ರಹೆ ಹೋ, ಸರಿ ಮಗ, ಇವತ್ತು ನೀ ನನಗೆ ಉಪದೇಶ ಹೇಳ್ತಿದೀಯಾ. ಕೋಯಿ ಬಾತ್ ನಹಿ, ಪರವಾಗಿಲ್ಲ ಬಿಡು. तुम्हारे साथ भी कभी इसी तरह का ವ್ಯವಹಾರ ಹೋಗಾ, ಇರಲಿ ತುಮ್ಹಾರೆ ಸಾಥ್ ಭಿ, ನಿನ್ನ ಜೊತೆಲೂ ಸಹ ಕಭಿ ಒಂದಲ್ಲ ಒಂದು ದಿವಸ ಇಸಿ ತರಹ, ಇದೇ ಥರದ ವ್ಯವಹಾರ ಆಗುತ್ತೆ. ಯಾವ ಥರ, ಈಗ ಟೆಲಿಫೋನ್ನ ಯಾರು ಕೇಳ್ತಿಲ್ವಲ್ಲ, ಹಾಗೆ ಒಂದು ಕಾಲ ಬರುತ್ತೆ ಆಗ ಮೊಬೈಲ್ನೂ ಯಾರು ಕೇಳಲ್ಲ ಅಂತ. ತಪ್ಪತ್ತಾ ಚಲೇಗ, ಆಗ ನಿಂಗೆ ಗೊತ್ತಾಗತ್ತೆ. ಯಾದ್ ರಖ್ನಾ, ನೆನಪಿರಲಿ. ಸಮಯ ಸದಾ ಏಕ್ಸಾ ನಹಿ ರಹತಾ, ಸಮಯ ಸದಾ ಒಂಥರ ಇರಲ್ಲ. ಏಕ್ಸಾ ಅಂದ್ರೇನು, ಒಂದೇ ಥರ, ಸಮಯ ಸದಾ ಒಂದೇ ಥರ ಇರಲ್ಲ. ಚಿಟ್ಟಿ, ಆಗ ಪತ್ರ. ಪರ್ದೆಗೆ ಪೀಛೆ ಸೆ, ಪರ್ದ ಅಂದ್ರೇನು, ಕರ್ಟನ್, ಪರ್ದೆ ಹಿಂದೆಯಿಂದ ಚಿಟ್ಟಿ ಹೇಳುತ್ತೆ. ಮೇರೆ ಪ್ಯಾರೆ ದೋಸ್ತ್, ನನ್ನ ಪ್ಯಾರೆ ಅಂದರೆ ಪ್ರೀತಿಯ, ನನ್ನ ಪ್ರೀತಿಯ ದೋಸ್ತ್ ಅಂದರೆ ಗೆಳೆಯರೇ, ತುಮ್ನೆ ಸಚ್ ಕಹಾ, ನೀನು ಸಚ್ ಸರಿಯಾಗಿ ನಿಜ ಹೇಳಿದೆ. ಸಮಯ ಸದಾ ಏಕ್ ಸಮಾನ್ ನಹಿ ರಹತಾ, ಸಮಯ ಸದಾ ಒಂದೇ ಸಮಾನ ಇರುವುದಿಲ್ಲ. ಏಕ್ ಮೀಠಿ ವ ಪ್ಯಾರಿ ಸುರೀಲಿ ಸಿ ಆವಾಜ್ ಸುನ್ಕರ್, ಒಂದು ಮೀಠಿ ಅಂದರೆ ಸಿಹಿಯಾದ ಮತ್ತು ಪ್ಯಾರಿ ಸಿ ಅಂದರೆ ಮುದ್ದಾದ, ಸುರೀಲಿ ಅಂದರೆ ಮಧುರವಾದ
ಆವಾಜ್ ಶಬ್ದವನ್ನು ಸುನ್ಕರ್ ಕೇಳಿ ದೋನೋ ಚೌಂಕ್ ಉಠೆ ಇಬ್ಬರು ಚೌಂಕ್ನ ಅಂದರೆ ಬೆಚ್ಚಿ ಇಬ್ಬರು ಬೆಚ್ಚಿ ಬೀಳ್ತಾರೆ. ಅವ್ರು ಅಪ್ನೆ ಚಾರೋ ಓರ್ ದೇಖ್ನೆ ಲಗೆ ಮತ್ತು ತನ್ನ ನಾಲ್ಕು ಸುತ್ತ ಚಾರೋ ಓರ್ ದೇಖ್ನೆ ಲಗೆ ನೋಡತೊಡಗುತ್ತಾರೆ. ದೋನೋ ಏಕ್ ಸಾಥ್ ಇಬ್ಬರು ಒಟ್ಟಿಗೆ. ಅರೆ ಈ ಆವಾಜ್ ತೋ ದಾದಿ ಕೆ ಬಕ್ಸೆ ಸೆ ಆ ರಹಿ ಹೇ. ಅರೆ ಈ ಶಬ್ದ ಅಂತೂ ದಾದಿ ಅಂದರೆ ಅಜ್ಜಿ, ಅಜ್ಜಿಯ ಬಕ್ಸೆಸೆ ಅಂದರೆ ಬಾಕ್ಸ್ ಪೆಟ್ಟಿಗೆ, ಅಜ್ಜಿಯ ಪೆಟ್ಟಿಗೆಯಿಂದ ಬರ್ತಾ ಇದೆ. ದೋನು ಬಕ್ಸಾ ಖೋಲ್ತೆ ಹೇ ಇಬ್ಬರು ಬಾಕ್ಸನ್ನು ಓಪನ್ ಮಾಡ್ತಾರೆ. ಬಕ್ಸಾ ಖೋಲ್ತೆ ಹೇ ಇಬ್ಬರು ಬಾಕ್ಸನ್ನ ತೆಗಿತಾರೆ. ತೋ ವಹಾ ಪರ್ ಪಡಿ ಬಹುತ್ ಪುರಾನಿ ಚಿಟ್ಟಿ ಕೋ ದೇಖ್ಕರ್ ಚೌಂಕ್ ಜಾತೆ ಹೇ. ಆ ಬಾಕ್ಸ ಅಂದರೆ ಆ ಪೆಟ್ಟಿಗೆ ತೆಗಿತಾರೆ ಬಾಕ್ಸ್ನ. ಆಗ ಅಲ್ಲಿ ವಹಾ ಪರ್ ಪಡಿಯಲ್ಲಿ ಬಿದ್ದಂತಹ ಬಹುತ್ ಪುರಾಣಿ ಬಹಳ ಹಳೆಯ ಚಿಟ್ಟಿ ಅಂದರೆ ಪತ್ರವನ್ನು ನೋಡಿ ಇಬ್ಬರು ಚೌಂಕ್ ಜಾತೆ ಹೇ. ಚೌಂಕ್ನ ಅಂದರೆ ಬೆಚ್ಚುವುದು, ಇಬ್ಬರು ಬೆಚ್ಚಿ ಬೀಳ್ತಾರೆ. ಬಾಕ್ಸಲ್ಲಿ ಹಳೆಯ ಯಾವುದೋ ಒಂದು ಅಜ್ಜಿಯ ಬಾಕ್ಸಲ್ಲಿ ಪತ್ರ ಇರುತ್ತೆ. ಆ ಪತ್ರನ ನೋಡಿ ಇಬ್ಬರು ಬೆಚ್ಚಿ ಬೀಳ್ತಾರೆ. ಪತ್ರ ಚಿಟ್ಟಿ ಹೇಳುತ್ತೆ, ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್ ಅಂದರೆ ನನ್ನ ಪ್ರೀತಿಯ, ಟ್ರಿಂಗ್ ಟ್ರಿಂಗ್ ಅಂದರೆ ಟೆಲಿಫೋನ್, ಜೋ ಸ್ಥಿತಿ ಆಜ್ ತುಮಾರಿ ಹೇ ಯಾವ ಸ್ಥಿತಿ ಇವತ್ತು ನಿನ್ನದಾಗಿದೆಯೋ, ಉಸೆ ಮೈನೆ ಬಿ ಭುಕ್ತಾ ಹೇ ಅದನ್ನು ನಾನೂ ಸಹ ಭುಕ್ತಾ ಹೇ ಅಂದರೆ ಅನುಭವಿಸಿದ್ದೇನೆ. ನನ್ನ ಪ್ಯಾರೆ ಪ್ರೀತಿಯ, ಟ್ರಿಂಗ್ ಟ್ರಿಂಗ್ ಅಂದರೆ ಟೆಲಿಫೋನ್ಗೆ ಹೇಳ್ತಾ ಇದೆ, ನನ್ನ ಪ್ರೀತಿಯ ಟೆಲಿಫೋನ್ ಟ್ರಿಂಗ್ ಟ್ರಿಂಗ್, ಜೋ ಸ್ಥಿತಿ ಯಾವ ಸ್ಥಿತಿ, ಆಜ್ ಇವತ್ತು, ತುಮಾರಿ ಹೇ ನಿನ್ನದು ಆಗಿದೆಯೋ, ಉಸೆ ಮೈನೆ ಅದನ್ನು ನಾನೂ ಸಹ ಭುಕ್ತಾ ಹೇ ಅನುಭವಿಸಿದ್ದೇನೆ. ಅಫ್ಸೋಸ್ ಕರ್ತೆ ಹುವೆ ಅಫ್ಸೋಸ್ ಅಂದರೆ ಉದಾಸೀನದಿಂದ ಹೇಳುತ್ತೆ ಟೆಲಿಫೋನ್. ಓ ಕೈಸೆ ಅದೇಗೆ ಚಿಟ್ಟಿ. ಹಾಯ್ ಕ್ಯಾ ದಿನ್ ಥೇ ಹಾಯ್ ಎಂತಹ ದಿನಗಳಾಗಿದ್ದವು ಅವು. ಜಬ್ ಮೇರೆ ಅಂದರ್ ನನ್ನ ಒಳಗೆ, ಗುಲಾಬ್ ಕಿ ಪತ್ತಿಯಾँ ರಖ್ಕರ್ ಪ್ರೇಮಿ ಪ್ರೇಮಿಕಾ ಏಕ್ ದೂಸರೆ ಕೋ ಭೇಜ್ತೆ ಥೇ. ಹಾಯ್ ಎಂತಹ ದಿನಗಳಿದ್ದವು ಅವು. ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಪತ್ರದ ಒಳಗೆ ಗುಲಾಬ್ ಕಿ ಪತ್ತಿಯಾँ ಗುಲಾಬಿ ಹೂವಿನ ಪತ್ಯ ಅಂದರೆ ದಳಗಳು, ಗುಲಾಬಿ ಹೂವಿನ ದಳಗಳನ್ನು ಪತ್ರದ ಒಳಗೆ ಇಟ್ಟು ಪ್ರೇಮಿ ಪ್ರೇಮಿಕಾಗಳು ಏಕ್ ದೂಸರೆಕೋ ಒಬ್ಬರಿಗೆ ಇನ್ನೊಬ್ಬರು ಭೇಜ್ತೆ ಥೇ ಕಳುಹಿಸುತ್ತಿದ್ದರು. ಯದಿ ಮುझे ಪಹುಂಚನೆ ಮೇ ಕುಚ್ ದೇರಿ ಹೋ ಜಾತಿ ಥಿ. ಯದಿ ಒಂದು ವೇಳೆ ಮುझे ಪಹುಂಚನೆ ಮೇ ಅಂದರೆ ಒಂದು ವೇಳೆ ಪತ್ರ ತಲುಪುವುದಕ್ಕೆ ಕುಚ್ ದೇರಿ ಹೋ ಜಾತಿ ಸ್ವಲ್ಪ ಲೇಟ್ ಆಗ್ತಾ ಇದ್ರೂ ಸಹ, ತೋ ಲೋಗೋಂ ಕಿ ಬೇಚೈನಿ ಬಡ್ ಜಾತಿ ಥಿ ಆಗ ಜನರ ಬೇಚೈನಿ ಅಂದರೆ ಅಸಮಾಧಾನ, ಬಡ್ ಜಾತಿ ಥಿ ಹೆಚ್ಚಾಗ್ತಾ ಇತ್ತು. ಲೆಟ್ರ್ ಬರೋದು ಲೇಟ್ ಆಯಿತು ಅಂದರೆ ಅಸಮಾಧಾನ ಆಗ್ತಾ ಇತ್ತು. ಪರ್ ತುಮ್ ಜಬ್ ಸೆ ಆಯೆ ಹೋ ಆದರೆ ಜಬ್ಸೆ ಯಾವಾಗಿಂದ ನೀನು ಬಂದ್ಯೋ, ತೋ ಲೋಗ್ ಲಿಖ್ನಾ ಹಿ ಭೂಲ್ ಗಯೇ ನೀನು ಬಂದಾಗ್ಲಿಂದ ಜನರು ಲಿಖ್ನಾ ಬರೆಯುವುದನ್ನೇ ಭೂಲ್ ಗಯೇ ಮರ್ತೋದ್ರು. ಸಬ್ ತುಮ್ ಪರ್ ಹಿ ಗಿಟರ್ ಪಿಟರ್ ಕರ್ನೆ ಲಗೆ ಆಗ ಎಲ್ಲರೂ ನಿನ್ನ ಹತ್ರನೇ ಎಲ್ಲ ಗಿಟರ್ ಪಿಟರ್ ಅಂದರೆ ರಿಂಗ್ ಮಾಡೋದು, ಎಲ್ಲರೂ ಫೋನ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ರು. ಮೊಬೈಲ್ ದಿಲಾಸ ದೇತೆ ಹುವೆ ದಿಲಾಸ ಅಂದ್ರೇನು ಸಮಾಧಾನ ಮಾಡುತ್ತಾ ಹೇಳ್ತಾರೆ. ಚಿಟ್ಟಿ ಬಹನ್ ಪತ್ರ ಸಹೋದರಿ, ನಿರಾಶ್ ಮತ್ ಹೋ ಬೇಜಾರು ಮಾಡ್ಕೋಬೇಡ. ಯೇ ತೋ ಸಮಯ ಕಾ ಹೇರ್ ಫೇರ್ ಹೇ ಇದು ಸಮಯದ ಹೇರ್ ಫೇರ್ ಅಂದರೆ ಆಗ್ತಾನೆ ಇರುತ್ತೆ. ಆ ಥರ ಅಂದರೆ ಚೇಂಜ್ ಆಗ್ತಾ ಹೇರ್ ಫೇರ್ ಆಗೋದು ಅಂದರೆ ಬದಲಾವಣೆ ಆಗ್ತಾ ಇರುತ್ತೆ. ಸಭಿ ಕೆ ದಿನ್ ಫಿರ್ತೆ ರಹತೆ ಎಲ್ಲರ ದಿನಗಳು ಅಷ್ಟೇ, ಫಿರ್ನಾ ಅಂದರೆ ತಿರುಗುವುದು, ಎಲ್ಲರ ದಿನಗಳು ಚೇಂಜ್ ಆಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ, ಬೇಜಾರು ಮಾಡ್ಕೋಬೇಡ. ಚಿಟ್ಟಿ ಯಹಿ ತೋ ಮೈ ಕಹತಿ ಹೂँ ಅದೇ ನಾನು ಹೇಳ್ತಾ ಇರೋದು ಭಯ್ಯ ಅಣ್ಣ, ತುಮ್ಹಾರೆ ಆನೆ ಪರ್ ನೀನು ಬಂದಾಗ್ಲಿಂದ ಟೆಲಿಫೋನ್ ಬಾಯಿ ಕೋ ದುಃಖ ನಹಿ ಮಾನ್ನ ಚಾಹಿಯೇ ನೀನು ಬಂದಿರೋದ್ರಿಂದ ಟೆಲಿಫೋನ್ ಅಣ್ಣ ದುಃಖ ಪಡಬಾರದು. ಬಲ್ಕಿ ಬದಲಾಗಿ ಖುಷಿ ಖುಷಿ ಅಪ್ನ ಸ್ವಾಗತ ಕರ್ನಾ ಚಾಹಿಯೇ ಖುಷಿ ಖುಷಿ ಸಂತೋಷವಾಗಿ ನಿನ್ನನ್ನು ಸ್ವಾಗತ ಮಾಡಬೇಕು. ದುನಿಯಾ ಮೇ ಪ್ರಪಂಚದಲ್ಲಿ ಕುಚ್ ಭೀ ಶಾಶ್ವತ್ ನಹಿ ಪ್ರಪಂಚದಲ್ಲಿ ಏನು ಯಾವುದು ಶಾಶ್ವತ್ ನಹಿ ಶಾಶ್ವತ ಇಲ್ಲ. ಪತಾ ನಹಿ ಗೊತ್ತಿಲ್ಲ. ಯೇ ಮಾನವ ಜಾತಿ ಕಲ್ ಕ್ಯಾ ನಯಿ ಖೋಜ್ ಕರ್ದೆ ಗೊತ್ತಿಲ್ಲ ಈ ಮಾನವ ಜಾತಿ
ಕಲ್ ನಾಳೆ ಯಾವ ಒಂದು ಹೊಸ ಖೋಜ್ ಅಂದರೆ ಸಂಶೋಧನೆ, ನಾಳೆ ಯಾವ ಹೊಸ ಸಂಶೋಧನೆ ಮಾಡುತ್ತಾನೋ. ಮೊಬೈಲ್ ತುಮ್ ಸತ್ಯ ಕಹ ರಹಿ ಹೋ, ನೀನು ಸತ್ಯ ಹೇಳ್ತಾ ಇದೆಯಾ, ನೀನು ನಿಜ ಹೇಳ್ತಾ ಇದೆಯಾ. ಅಪ್ ಜೋ ನಯೇ ಮೊಬೈಲ್ ಕಿ ಖೋಜ್ ಕಿ ಜಾ ರಹಿ ಹೇ, ಈಗ ಹೊಸ ಮೊಬೈಲಿನ ಸಂಶೋಧನೆ ಮಾಡ್ತಾ ಇದ್ದಾರಲ್ಲ, ಉಸ್ಮೆ ಅದರಲ್ಲಿ ಬಾತ್ ಕರ್ನೆ ವಾಲೆ ಮಾತನಾಡುವವರು, ವ ಸುನ್ನೆ ವಾಲೆ ಮತ್ತು ಕೇಳುವವರು, ಏಕ್ ದೂಸರೆ ಕೋ ದೇಖ್ ಬಿ ಸಕ್ತೆ ಹೇ, ಒಬ್ಬರಿಗೊಬ್ಬರು ದೇಖ್ ಸಕ್ತೆ ಹೇ ಅಂದ್ರೇನು, ಒಬ್ಬರಿಗೊಬ್ಬರು ಅವರು ನೋಡಬಹುದು. ಆ ಥರ ಒಂದು ಹೊಸ ಮೊಬೈಲ್ಗಳನ್ನು ಕಂಡುಹಿಡಿತಾ ಇದ್ದಾರೆ, ಖೋಜ್ ಸಂಶೋಧನೆ ಮಾಡ್ತಾ ಇದ್ದಾರೆ. ಚಿಟ್ಟಿ ಪತ್ರ ಹೇಳುತ್ತೆ, ಮುಸ್ಕುರಾತೆ ಹುವೆ ಮುಗುಳ್ನಗುಡುತ್ತಾ, ಇಸಿಲಿಯೇ ಮೈತೋ ವಹಿ ಕಹತಿ ಹೂँ, ಅದು ಇಸಿಲಿಯೇ ಅದರಿಂದಲೇ ನಾನು ಹೇಳ್ತಾ ಇದ್ದೀನಿ, ಜೋ ಮಿಲ್ ಜಾಯೆ ಏನು ಸಿಗುತ್ತೋ, ಜಿತ್ನಾ ಮಿಲ್ ಜಾಯೆ ಎಷ್ಟು ಸಿಗುತ್ತೋ, ಉಸಿ ಮೇ ಖುಷ್ ರಹನಾ ಚಾಹಿ, ಉಸಿ ಮೇ ಖುಷ್ ರಹನಾ ಸೀಖೋ. ಅದಕ್ಕೆ ಮೊಬೈಲ್ ಹೇಳುತ್ತೆ, ಅದಕ್ಕೆ ನಾನು ಹೇಳ್ತಾ ಇರೋದು, ಇಸ್ಲಿಯೇ ಅಂದರೆ ಅದರಿಂದಲೇ, ಅದಕ್ಕೇನೆ ನಾನು ಹೇಳ್ತಾ ಇದ್ದೀನಿ, ಜೋ ಮಿಲ್ ಜಾಯ್ ಏನು ಸಿಗುತ್ತೋ, ಜಿತ್ನಾ ಮಿಲ್ ಜಾಯ್ ಜಿತ್ನಾ ಅಂದರೆ ಎಷ್ಟು ಸಿಗುತ್ತದೋ, ಉಸಿ ಮೇ ಅದರಲ್ಲೇ, ಖುಷ್ ರಹನಾ ಸೀಖೋ ಅದರಲ್ಲೇ, ಖುಷ್ ರಹನಾ ಸಂತೋಷವಾಗಿ ಇರುವುದನ್ನು ಸೀಖೋ ಕಲ್ತ್ಕೋ. ಮೊಬೈಲ್ ಔರ್ ಚಿಟ್ಟಿ ಕಿ ಬಾತೆ ಸುನ್ಕರ್, ಮೊಬೈಲ್ ಮತ್ತು ಈ ಪತ್ರದ ಮಾತುಗಳನ್ನು ಕೇಳಿ ಟೆಲಿಫೋನ್ನೇ ಅಪ್ನಿ ಸ್ಥಿತಿ ಕೋ ಸಮझा. ಮೊಬೈಲ್ ಮತ್ತು ಆ ಪತ್ರದ ಮಾತುಗಳನ್ನು ಕೇಳಿ ಈಗ ಟೆಲಿಫೋನ್ಗೆ ಅಪ್ನಿ ಸ್ಥಿತಿ ತನ್ನ ಸ್ಥಿತಿ ಈಗ ಸಮझा ಅರ್ಥವಾಯಿತು. ಔರ್ ಮುಸ್ಕುರಾಕರ್ ದೋನೋ ಕೋ ಗಲೆ ಲಗಾ ಲಿಯಾ, ಮುಸ್ಕುರಾಕ ಮುಗುಳು ನಗುತ್ತಾ ಪತ್ರವನ್ನು ಮತ್ತು ಮೊಬೈಲನ್ನು ಇಬ್ಬರನ್ನು ಗಲೆ ಲಗಾ ಲಿಯಾ, ಗಲೆ ಲಗಾನ ಅಂದರೆ ಅಪ್ಪಿಕೊಳ್ಳುವುದು. ಜೈಸೆ ಹಿ ಗಲೆ ಮಿಲೆ ತೋ ಮೊಬೈಲ್ ಪರ್ ರಿಂಗ್ ಟೋನ್ ಬಜುಠಿ, ಜೈಸೆ ಹಿ ಹೇಗೆ ಅವ್ರು ಮೂರು ಜನರು ಅಪ್ಪಿಕೊಳ್ಳುತ್ತಾರೋ, ವೈಸೆ ಹಿ ಗಲೆ ಮಿಲೆ ಅವರು ಒಬ್ಬರಿಗೊಬ್ಬರು ಅಪ್ಪಿಕೊಂಡಾಗ ಮೊಬೈಲಿನ ಮೇಲೆ ರಿಂಗ್ ಟೋನ್ ಬಜುಠಿ, ರಿಂಗ್ ಟೋನ್ ಬಾರಿಸಿತು. ಏನಂತ, ಜಿಂದಗಿ ಏಕ್ ಸಫರ್ ಹೈ ಸುಹಾನಾ, ಯಹಾ ಕಲ್ ಕ್ಯಾ ಹೋಗಾ ಕಿಸ್ನೆ ಜಾನಾ. ಆಗ ಮೊಬೈಲಲ್ಲಿ ಒಂದು ಹಾಡು ಬಂತು, ಜಿಂದಗಿ ಏಕ್ ಸಫರ್, ಜೀವನ ಅನ್ನೋದು ಒಂದು, ಸಫರ್ ಅಂದರೆ ಪ್ರಯಾಣ, ಎಂಥ ಪ್ರಯಾಣ, ಸುಹಾನ ಸುಂದರವಾದ ಪ್ರಯಾಣ, ಜೀವನ ಒಂದು ಸುಂದರವಾದ ಪ್ರಯಾಣ. ಯಹಾ ಇಲ್ಲಿ, ಕಲ್ ಕ್ಯಾ ಹೋ ನಾಳೆ ಏನಾಗುತ್ತೆ, ಕಿಸ್ನೆ ಜಾನ ಯಾರಿಗೆ ಗೊತ್ತು ಅಂತ ರಿಂಗ್ ಟೋನ್ ಕೇಳಿಸುತ್ತೆ. ಧೀರೆ ಧೀರೆ ಪರ್ದ ಗಿರ್ತಾ ಹೈ, ನಿಧಾನವಾಗಿ ಪರ್ದೆ ಬೀಳುತ್ತೆ. ಧನ್ಯವಾದ.